ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸು, ರೇಷಿಯೋ, ರೆಸಿಪ್ರೋಕಲ್ಸ್ ಬಗ್ಗೆ ಹೇಳಿದ್ದೆ. ಸೊ ಈ ಕ್ಲಾಸಲ್ಲಿ ಆ್ಯಂಗಲ್ ಬಗ್ಗೆ ಹೇಳ್ತೀನಿ. ಫೈ ಈಕ್ವಲ್ ಟು 180 ಡಿಗ್ರಿ, 5/2 ಈಕ್ವಲ್ ಟು 90 ಡಿಗ್ರಿ, 5/3 ಈಕ್ವಲ್ ಟು 60 ಡಿಗ್ರಿ, 5/6 ಈಕ್ವಲ್ ಟು 30 ಡಿಗ್ರಿ, 5/4 ಈಕ್ವಲ್ ಟು 45 ಡಿಗ್ರಿ. ಹಾಗೆ ನಾನು ನಿಮಗೆ ಆ್ಯಂಗಲ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟು ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಟೇಬಲ್ ಬಗ್ಗೆ ಹೇಳ್ತೀನಿ. ದಿಸ್ ಈಸ್ ಥೀಟಾ, this is angle sin, cos, tan. This is 0 degree, this is 30 degree, this is 45 degree, this is 60 degree. Sin 0 degree 0, sin 30 1/2, sin 45 1/√2, sin 60 √3/2, ಹಾಗೆ sin 90 degree 1. ಸೊ ನೆಕ್ಸ್ಟು ಕಾಸ್ ಆ್ಯಂಗಲ್ಸ್ ಬರೀಬೇಕಾದ್ರೆ ಈ ಸೈನ್ ರಿವರ್ಸ್ ಬರೀತೀರಾ ನೋಡಿ, 1 ಬರೀತೀರಾ, ಇದನ್ನು √3/2 ಬರೀತೀರಾ. ನೆಕ್ಸ್ಟ್ 1/√2 ಬರೀತೀರಾ, ಈ 1/2 ಬರೀತೀರಾ, 0 ಬರೀತೀರಾ. ಕಾಸ್ನ ರಿವರ್ಸ್, ಸೈನ್ ರಿವರ್ಸ್ ಬರೆದ್ರೆ ಕಾಸ್ ಬರುತ್ತೆ. ನೆಕ್ಸ್ಟು ಟ್ಯಾನ್ ಬರೀಬೇಕಾದ್ರೆ ಸೈನ್ ಡಿವೈಡ್ ಬೈ ಕಾಸ್ ಡಿವೈಡ್ ಮಾಡಿದ್ರೆ ನಿಮಗೆ ಟ್ಯಾನ್ ಬರುತ್ತೆ ನೋಡಿ. 0 / 1 0, ಇಲ್ಲಿ 2 we get cancel, 1/√3. So 1/√2 1/√2 we get cancel 1, √3/2 divided by 2 1/2, 2 we get cancel, √3/1 √3, 1/0 any number by 0 not defined ಅಂದರೆ ಇನ್ಫಿನಿಟಿ, indeterminate, ಇನ್ಫಿನಿಟಿ ಈಗ ಗೊತ್ತಾಯ್ತಲ್ಲ. ಸೈನ್ ಕಾಸ್ ಟ್ಯಾನ್, sin 0 0, sin 30 1/2, sin 45 1/√2, sin 60 √3/2, sin 90 1. ಕಾಸ್ ಬರೀಬೇಕಾದ್ರೆ ಸೈನ್ ರಿವರ್ಸ್ ಪ್ರೋಸೆಸ್ ತಗೊಳ್ಳಿ. ಕಾಸ್ ಬರುತ್ತೆ 1 √3/2, 1/√2, 1/2 0. ಟ್ಯಾನ್ ಬರೀಬೇಕಾದ್ರೆ ಸೈನ್ ಮತ್ತು ಕಾಸ್ನ ಡಿವೈಡ್ ಮಾಡಿ, 0/1 0, 1/2 ಡಿವೈಡ್ ಬೈ √3/2, 2 we get cancel, 1/√3, 1/√2 1/√2 we get cancel 1, √3/2 divided by 1/2, 2 we get cancel, √3/1/√3, 1/0 ಅಂದರೆ ಎನಿ ನಂಬರ್ ಬೈ 0 ನಾಟ್ ಡಿಫೈನ್ಡ್. ಸೊ ಇನ್ಫಿನಿಟಿ ಬರುತ್ತೆ. ಓಕೆ ಡಿಯರ್ ಫ್ರೆಂಡ್ಸ್, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ ಹಾಗೇನೆ. ಓಕೆ, ಥ್ಯಾಂಕ್ ಯು.